ಅದನ್ನ ವಿಚಾರ ಮಾಡಿ ಶಬ್ದದ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಮಾತಾಡ್ತೀವಿ, ಕ್ರಾಂತಿ ಅಲ್ಲ, ಅಧಿಕಾರ ಬದಲಾಗ್ತದೆ, ಆದ್ರೆ ವ್ಯವಸ್ಥೆ ಬದಲಾಗುದಿಲ್ಲ ರೀ. ನಡೆದು ಪಾರ್ಟಿ ಪರ್ಸೆಂಟ್ ಇವಾಗ ಯಾವ್ರಂತಾರ 80% ಅಂತಾರ. ಇದು ಬದಲಾಗಬೇಕಾಯ್ತದೆ. ಇಡೀ ಅವರೆಲ್ಲ ಹೋಗ್ಬೇಕು, ಇವ್ರು ಹೊಸ ವ್ಯವಸ್ಥೆ ತರ್ಬೇಕ್ರಿ. ಅದಕ್ಕೆ ಕ್ರಾಂತಿ ಅಂತ. ಸುಮ್ಮನೆ ಕ್ರಾಂತಿ ಅಲ್ಲ. ಮೋಸ್ಟ್ಲಿ ಅವ್ರು ಡಿಸೆಂಬರ್ದಲ್ಲಿ ಸೌದಿ ಅವ್ರಿಗೆ ಒಂದಿಷ್ಟು ಪ್ರಬಲವಾಗಿ ಟಕ್ಕರ್ ಕೊಡುವಂಗೆ ಒಂದು ಮಿನಿಸ್ಟರ್ಶಿಪ್ ಸಿಗ್ತದೆ ಅನ್ನೋದು ಅವ್ರ ತಲೆಯಲ್ಲ. ಅದು ತಪ್ಪಿಸೋದಕ್ಕೆ ಇವ್ರು ಪ್ರಯತ್ನ ಮಾಡ್ತಿರ್ತಾರೆ. ಮತ್ತು ತಪ್ಪಂತಲ್ಲ ಅದು. ಯಾಕಂದ್ರೆ ಇಬ್ಬರಿಗೂ ಅವ್ರಿಗೆ ತಮ್ಮ ರಾಜಕೀಯ ಅಸ್ತಿತ್ವದ ಅಧಿಕಾರದ ಅಸ್ತಿತ್ವ. ಸರ್, ಸಮಯದ ಅಭಾವ ಐತೆ. ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಲಾಸ್ಟ್ ಪ್ರಶ್ನೆ, ಕೊನೆ ಪ್ರಶ್ನೆ. ಸಚಿವ ಸಂಪುಟದಲ್ಲಿ ಸೌದಿ ಅವ್ರು ಬಂದರೆ ಜಾರಕಿಹೊಳಿ ಬ್ರದರ್ಸ್ ಸೋಲಾಗುತ್ತಾ? ನೋಡ್ರಿ, ಅವರವ್ರ ವ್ಯಾಖ್ಯಾನಗಳವೆಲ್ಲ. ಸೋಲು ಅಂತ ಅವ್ರು ಹೇಳ್ತಾರೆ, ಸೌದಿ ಅವ್ರು ಹೇಳ್ತಾರೆ, ಅವ್ರು ಸೋಲು ಹಾಕ್ತಿಂತಾರೆ. ಈಗ ನೋಡ್ರಿ, ಮೊನ್ನೆ ಒಂದು ಎಕ್ಸಾಂಪಲ್ ಕೊಡ್ತಾನೆ ನಿಮ್ಗೆ. ಮೊನ್ನೆ 15 ಸೋತರು ನಮ್ಮ ಇದರಲ್ಲಿ ಹುಕ್ಕೇರಿ ಎಲೆಕ್ಷನ್ದಲ್ಲಿ. ಆದ್ರೆ ಆ ಸಂದರ್ಭದಲ್ಲಿ ಕ್ಲಿಯರೆನ್ಸ್ ಏನು ಕೊಟ್ರಪ್ಪ ಅಂತಂದ್ರೆ ನಮ್ಮ ಸತೀಶ್ ಅವರು, ಇಲ್ಲ ರೀ ನಾವು ಬೇಸ್ ಮಾಡ್ಕೊಂಡು ಮೇಲೆ ಸೋತಿರ್ಬೋದು ಅಂತ ಹೇಳಿದ್ರು. ನಾವು ಮಗ್ಗ ಮಲಗಲ್ಲ ಕೆಲವೊಂದು ಬರ್ಕೊಂಡ್ರು. ನಮ್ಮಂಥ ಪತ್ರಕರ್ತರು ಇರ್ತಾರೆ, ಪೂರ್ತಿ ಸೋಲಾತು, ಹಾಗಾತು, ಹೀಗಾತು ಅಂತೇಳಿ. ಅದೇನಿಲ್ಲ, ಹೌದು ಸರಿ ಐತೆ, ಅವ್ರು ತಮ್ಮ ಅಸ್ತಿತ್ವ ಮಾಡಿಕೊಂಡು ಅಲ್ಲೇ ಇವತ್ತು ಹೌದು ಅವ್ರು 4 ದಿನ ಇದ್ದಾರಪ್ಪ ಅವ್ರಿಗೆ ಜನ ಅನ್ನೋದು ಮಾಡಿಕೊಂಡು ಸೋತಿರ್ಬೋದು. ಹಂಗೆ ಇಲ್ಲೇ ಅದು ಸಹಿತ ಇವ್ರು ಸೋಲಲ್ಲ ಸತೀಶ್ ಅವ್ರದ್ದು. ಆ ಸೋಲು ಅಂತ ಅನ್ನೋಕ್ಕಿದ್ರು ಅವ್ರು ಮತ್ತೆ ಜಾಗೃತಿ ಆಗ್ತಾರೆ, ತಮ್ಮ ರಾಜಕೀಯನ ಉತ್ಸಾಹ ಕೊಡ್ತಾರೆ. ಇದು ಪಾಸಿಟಿವ್ನೆಸ್ ಮಾಡ್ಕೋತಾರೆ. ಯಾರು ಸೋಲು ಯಾರು ಗೆಲುವು ಮುಖ್ಯ ಇಲ್ಲ, ಅಧಿಕಾರ ಅಷ್ಟೇ ಬದಲಾಗ್ತದೆ. ಈ ನನಗೆ ಆಗಿದ್ದಂಥ ಪೆನ್ ನಿಮ್ಮ ಕೈ ಬರೋದು, ನಿಮ್ಮ ಕೈ ಪೆನ್ ನಮ್ಮ ಕೈ ಬಸ್ ಎಷ್ಟು ಸೋಲಾಗ್ತದೆ. ಹಂಗೆ ನಾವು ಮಾತಾಡೋದು ಅಷ್ಟೇ. ಜನರಿಗೆ ಉದ್ರೇಕ ಮಾಡ್ಬೇಕಾಗಿರ್ತದೆ, ನಮ್ಮ TRP ಹೆಚ್ಚಾಗಬೇಕಾಗಿರ್ತದೆ, ವ್ಯೂಸ್ ಹೆಚ್ಚಾಗಬೇಕಾಗಿರ್ತದೆ, ಮಾತಾಡ್ತೀವಿ. ಬಟ್ ಸತೀಶ್ ಅವ್ರ ಸೋಲು ಅನ್ನೋಗಿದ್ರು ಸತೀಶ್ ಅವ್ರು ಇನ್ನೊಂದು ಜಾಗೃತಿ ಆಗ್ತಾರೆ. ಯಾಕಂದ್ರೆ ಸತೀಶ್ ಅವ್ರ ಸ್ವಭಾವ ನೋಡಿದ್ದೇನೆ ಭಾಳ ಸಮೀಪದಿಂದ. ಇದು ಸ್ಯೂರ್ ಮ್ಯಾನ್, ಭಾಳ ಬುದ್ಧಿವಂತ, ಜೊತೆಗೆ ಸಂಯಮ ಅದನ್ನು ಬೆಳೆಸ್ಕೊಂಡಾರ ಅವರು, ಸಾಧನೆ ಮಾಡಿದ್ದಾರೆ. ಅದು ಮೆಚ್ಚುವಂಥ ವಿಷಯ. ಅದನ್ನು ನಾವು ಅದಕ್ಕೆ ಹೇಳಿದಲ್ಲ, ಮಾನ್ಯ ಯಾವುದೋ ಹಿಂದಿನ ಎಪಿಸೋಡದಲ್ಲ, ನಮ್ಮ ರಮೇಶ್ ಅವರು ಅದನ್ನು ಬೆಳೆಸ್ಕೊಳ್ಳಿ ಅಂತ. ರಮೇಶ್ ಜಾಗೃತಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಟ್ಸ್ ನ್ಯೂಸ್ ಟೈಮ್ ಒಳಗಡೆ ಇವತ್ತಿನ ಒಂದು ಪ್ರಮುಖ ಸುದ್ದಿ ಏನು ಓಡ್ತಾ ಇದೆ ರಾಜ್ಯದಲ್ಲಿ, ಅದ್ರ ಕುರಿತಂತಹ ಒಂದು ಪ್ರಮುಖವಾದಂಥ ಚರ್ಚೆ. ಈ ಚರ್ಚೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಹಾಕಿ, ಅದೇ ರೀತಿ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.